ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಗುಂಡೇಟಿನಿಂದ ರೈತ ಸಾವು, 2 ದಿನ ಪ್ರತಿಭಟನೆ ನಿಲ್ಲಿಸಲು ರೈತ ಹೋರಾಟಗಾರರ ನಿರ್ಧಾರ. ಜೋಳ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ? ಬಸವಂತರಾಯ ಗೌಡ ಕಲ್ಲೂರು. ಅಭಿಮಾನಿ ಬಳಗದಿಂದ ಬಸನಗೌಡ ಬಾದರ್ಲಿ ಜನ್ಮದಿನಾಚರಣೆ. ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಆಹಾರ ಮೇಳ ಕಾರ್ಯಕ್ರಮ. ನಗರದ ಟೌನ್ ಹಾಲ್ನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಮಾರೋಪ ಸಮಾರಂಭ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ವಾರ್ತೆಗಳ ವಿವರ. ಎಂಎಸ್ಪಿ ಕಾನೂನಾತ್ಮಕ ಜಾರಿಗಾಗಿ ಶಂಭು ಹಾಗೂ ಕನೋರಿ ಬಾರ್ಡರ್ನಲ್ಲಿ ಪೊಲೀಸರ ಹಾಗೂ ರೈತರ ಮಧ್ಯೆ ನಿನ್ನೆ ನಡೆದ ಸಂಘರ್ಷದಲ್ಲಿ ಕನೋರಿ ಬಾರ್ಡರ್ನಲ್ಲಿ 23 ವರ್ಷದ ಶುಭಕರಣ್ ಸಿಂಗ್ ರೈತರಿಗೆ ಗುಂಡೇಟು ತಗುಲಿ ಮೃತಪಟ್ಟಿದ್ದು, ಹಲವಾರು ರೈತರಿಗೆ ಬಲವಾದ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹರಿಯಾಣ ಪೊಲೀಸರು ತಮ್ಮಿಂದ ಫೈರಿಂಗ್ ಆಗಿಲ್ಲ ಎಂದಿದ್ದಾರೆ. PM ರಿಪೋರ್ಟ್ ನಂತರ ಹಾಗೂ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ. ನಾಳೆ ಕಪ್ಪು ದಿನಾಚರಣೆ ಆಚರಿಸಲು SKM ಹಾಗೂ JCTU ಕರೆ ನೀಡಿವೆ. ಬೆಳಗ್ಗೆಯಿಂದ 2 ಬಾರ್ಡರ್ಗಳಲ್ಲಿ ಪೊಲೀಸರು ಹಾಗೂ ರೈತರ ಮಧ್ಯೆ ಸಂಘರ್ಷ ನಿರಂತರವಾಗಿ ನಡೆದಿತ್ತು. ಪೊಲೀಸರಿಂದ ಆಸುವಾಯು ಪ್ರಯೋಗವೂ ನಡೆದಿತ್ತು. ಅದನ್ನು ಧ್ವಂಸಗೊಳಿಸಲು ರೈತರು ಸನ್ನದ್ಧರಾಗಿ ಕಾರ್ಯ ಆರಂಭಿಸಿದ್ದರು. ಮಧ್ಯಾಹ್ನದ ಹೊತ್ತಿಗೆ ಕನೌರಿ ಬಾರ್ಡರ್ನಲ್ಲಿ 23 ವರ್ಷದ ಶುಭಕರಣ್ ಸಿಂಗ್ ಎಂಬುವ ರೈತನಿಗೆ ಗುಂಡೇಟು ತಗುಲಿ ಮೃತಪಟ್ಟ ಸುದ್ದಿ ಹರಿದಾಡತೊಡಗಿತು. ಸರ್ಕಾರದ ವತಿಯಿಂದ MSP ಹಾಗೂ ಉಳಿದ ವಿಚಾರಕ್ಕೆ ಸಂಬಂಧಿಸಿದಂತೆ 5 ಸುತ್ತಿನ ಮಾತುಕತೆಗೆ ಸರ್ಕಾರ ಸಿದ್ಧವಾಗಿದೆ ಎನ್ನುವ ಕೃಷಿ ಸಚಿವರ ಹೇಳಿಕೆ ಬಿಡುಗಡೆಯಾಯಿತು. ಮೊದಲಿನಿಂದಲೂ ಸಂಘರ್ಷಕ್ಕಿಳಿಯದೆ ಮಾತಿನ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ರೈತ ಮುಖಂಡರು ಬಯಸಿದ್ದರು. ಆದರೆ ಸರ್ಕಾರದ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ 4 ಸುತ್ತಿನ ಮಾತುಕತೆ ಬಿದ್ದು ಹೋದ ಕಾರಣ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಮಧ್ಯಾಹ್ನದ ನಂತರ ಪರಿಸ್ಥಿತಿ ಗಮನಿಸಿದ ರೈತ ಮುಖಂಡರು 2 ದಿನದ ಮಟ್ಟಿಗೆ ಪ್ರತಿಭಟನೆ ನಿಲ್ಲಿಸಿ ಮುಂದೆ ಸಭೆ ಸೇರಿ ಮುಂದಿನ ಕಾರ್ಯ ರೂಪಿಸಲು ನಿರ್ಧರಿಸಿದ್ದಾರೆ. ಇದರ ಮಧ್ಯೆ ಹೋರಾಟದಿಂದ ದೂರವಿದ್ದ ಸಂಘಟನೆಗಳು ಕೂಡ ಒಂದೊಂದಾಗಿ ಚಳುವಳಿಯಲ್ಲಿ ಭಾಗವಹಿಸುತ್ತಿದ್ದು, ಮೃತ ರೈತನೊಂದಿಗೆ ನಾವಿದ್ದೇವೆ ಎಂದು ಎಲ್ಲ ರೈತ ಹಾಗೂ ಕಾರ್ಮಿಕ ಸಂಘಟನೆಗಳು ಘೋಷಿಸಿದ್ದು, ನಾಳೆ ದೇಶದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಕಪ್ಪು ದಿನ ಆಚರಿಸಲು ನಿರ್ಧರಿಸಿವೆ. 2023-24ನೇ ಸಾಲಿನಲ್ಲಿ ಭತ್ತ ಹಾಗೂ ಜೋಳದ ಖರೀದಿ ಅವರೇ ಹೊರಡಿಸಿದ ಆದೇಶದಂತೆ ಮಾರ್ಚ್ 31ಕ್ಕೆ ಮುಕ್ತಾಯವಾಗಬೇಕು. ಆದರೆ ಇನ್ನೂ ಪ್ರಾರಂಭವೂ ಆಗಿಲ್ಲ. ಯಾಕೆ? ಕೂಡಲೇ ಪ್ರಾರಂಭ ಮಾಡಲು KPRS ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯ ಗೌಡ ಕಲ್ಲೂರು ಒತ್ತಾಯಿಸಿದ್ದಾರೆ. ತಾಲೂಕಿನಲ್ಲಿ ಭತ್ತ ಹಾಗೂ ಜೋಳ ಖರೀದಿಗೆ 16 ಕೇಂದ್ರಗಳನ್ನು ಗುರುತಿಸಿದ್ದು, ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಹುಡ, ಅಲಬನೂರು, ಬಾದರ್ಲಿ, ದಿದ್ದಿಗಿ, ಗೋನ್ವಾರ್, ಗುಡದೂರು, ಜವಳಗೇರ, ಸಿಂಧನೂರು, ವಲ್ಕಂದಿನ್ನಿ, RH ಕ್ಯಾಂಪ್ ಹಾಗೂ ತುಂಗಶ್ರೀ ಕೃಷಿ ಉತ್ಪಾದಕರ ಕಂಪನಿ ಲಿಮಿಟೆಡ್ನ ಅರಗಿನಮರ ಕ್ಯಾಂಪ್, ಸೂಗುರೇಶ್ವರ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಲಕ್ಷ್ಮಿ ಕ್ಯಾಂಪ್, ಬ್ರಹ್ಮಶ್ರೀ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಮಾರ್ಸಿರ್ವಾರ, ಸಜ್ಜಲಶ್ರೀ ಮಹಿಳೆಯರ ಕುರಿ ಮತ್ತು ಉಣ್ಣೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಧಡೆಸೂಗೂರು, ತಾಲೂಕಾ ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಸುಕಲ್ಪೇಟೆ, ಕೃಷಿ ರೈತ ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸಾಲ್ಗುಂದ, ಹೀಗೆ ಒಟ್ಟು 16 ಕೇಂದ್ರಗಳಲ್ಲಿ ನೋಂದಣಿಗೆ ಡಿಸೆಂಬರ್ ತಿಂಗಳು ಕೊನೆಯಾಗಿ ಮಾರ್ಚ್ ತಿಂಗಳವರೆಗೆ ಖರೀದಿ ಮುಗಿಸಲು 29 ನವೆಂಬರ್ 2023ರಂದು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಆದೇಶ ಮಾಡಿದ್ದರು. ಆದರೆ ಇದುವರೆಗೂ ಖರೀದಿ ಕೇಂದ್ರ ಪ್ರಾರಂಭವಾಗಿಲ್ಲ. ಪ್ರತಿ ರೈತರಿಂದ ಎಕರೆಗೆ 10 ಕ್ವಿಂಟಲ್ ಬದಲಿಗೆ 20 ಕ್ವಿಂಟಲ್ ಖರೀದಿಸಲು ಫೆಬ್ರವರಿ 20ರಂದು ಸೇರ್ಪಡೆ ಆದೇಶವನ್ನು ಹೊರಡಿಸಲಾಗಿದೆ. ಅಧಿಕಾರಿಗಳನ್ನು ವಿಚಾರಿಸಿದರೆ
ನೋಂದಣಿ ಹಾಗೂ ಖರೀದಿ ಮಾರ್ಚ್ 31ರವರೆಗೂ ಮಾಡಬಹುದು. ಇನ್ನೇನು ಒಂದು ವಾರದೊಳಗೆ ಖರೀದಿ ಪ್ರಾರಂಭಿಸಲಾಗುವುದು ಎಂದು ಹೇಳುತ್ತಾರೆ. ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭಿಸಿ ರೈತರ ನೆರವಿಗೆ ಅಧಿಕಾರಿಗಳು ಬರಲು ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್ ಒತ್ತಾಯಿಸಿದ್ದಾರೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಬಸನಗೌಡ ಬಾದರ್ಲಿ ಅವರ 41ನೇ ಹುಟ್ಟುಹಬ್ಬವನ್ನು ಇಂದು ಅವರ ಅಭಿಮಾನಿ ಬಳಗದ ವತಿಯಿಂದ ಬೆಳಗ್ಗೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು ಮತ್ತು ಹಂಪಲುಗಳನ್ನು ವಿತರಿಸುವ ನಂತರ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯನೆಲೆ ವೃದ್ಧಾಶ್ರಮದಲ್ಲಿನ ವೃದ್ಧರೊಂದಿಗೆ ಹಾಗೂ ಅನಾಥರೊಂದಿಗೆ ಹುಟ್ಟುಹಬ್ಬ ಆಚರಣೆಯೊಂದಿಗೆ ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಯಂಕನಗೌಡ ಗಿಣಿವಾರ್ ಅವರುಗಳು ನಾವೆಲ್ಲರೂ ಬಸನಗೌಡರೊಂದಿಗೆ ಕಟಿಬದ್ಧವಾಗಿ ನಿಲ್ಲೋಣ. ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕೀಯ ಭವಿಷ್ಯವಿದೆ. ಅವರ ಭವಿಷ್ಯದ ನಾಯಕ ಹಾಗೂ ಅವರು ಒಬ್ಬ ಆದರ್ಶ ವ್ಯಕ್ತಿ. ಅವರು ಬಡವರಿಗೆ ಸದಾ ಅವರ ಮನ ಮಿಡಿಯುತ್ತಿದ್ದು, ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಅಗತ್ಯ ನೆರವುಗಳನ್ನು ಈ ಭಾಗದಲ್ಲಿ ಯಾರೂ ಕೂಡ ಅವರಷ್ಟು ಸಹಾಯ ಮಾಡಿಲ್ಲ. ತಾಲೂಕಿನ ಶ್ರೀ ಸಾಮಾನ್ಯನ ಸಮಸ್ಯೆ ಭವನಗಳನ್ನು ಆಲಿಸಲು ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಹಾರ ನೀಡಲು ಬೃಹತ್ತಾದ ಕಚೇರಿಯನ್ನು ನಿರ್ಮಿಸಿದ್ದು, ವಿವಿಧ ಇಲಾಖೆಗಳಿಂದ ಅವರ ಸಂಪರ್ಕ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು. ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಕೂಡ ಅರ್ಥಪೂರ್ಣ ಹಾಗೂ ಉಚಿತ ಆರೋಗ್ಯ ತಪಾಸಣೆ, ಉದ್ಯೋಗ ಮೇಳ, ಸಾಮೂಹಿಕ ವಿವಾಹ, ರಕ್ತದಾನ ಶಿಬಿರ ಹಾಗೂ ಮುಂತಾದ ಕಾರ್ಯಕ್ರಮಗಳ ಮೂಲಕ ನೊಂದವರಿಗೆ, ಬಡವರಿಗೆ ದಾರಿದೀಪವಾಗುವ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಖಾಜಾ ಹುಸೇನ್ ರೌಡ್ಕುಂದ, ಅಬೀಬ್ ಕಾಜಿ ಅಧ್ಯಕ್ಷರು, ಯುವ ಕಾಂಗ್ರೆಸ್, ಹನುಮೇಶ್ ಕರ್ನಿ, ವೀರಾಜು ಸೋಮಲಾಪುರ್, ಮಲ್ಲಯ್ಯ, ಮೈಕಲ್, ಚಂದ್ರಶೇಖರ್ ಬಾದರ್ಲಿ, ಚನ್ನಬಸವ ಬಾದರ್ಲಿ, ಈರಣ್ಣ ಹುಲಗುಂಚಿ, ಚನ್ನಪ್ಪ ಅಲಬನೂರ್, ವೀರೇಶ್ ಉಪ್ಪಲ್ದೊಡ್ಡಿ, ಆದನಗೌಡ ವಲ್ಕಮ್ ದಿನ್ನಿ, ತಿಮ್ಮಣ್ಣ ದುಮತಿ, ಅನುಮೇಶ್ ನಾಯಕ್, ಬಸವರಾಜ್ ಜಾಲವಾಡಿಗಿ, ಖಾಜಾ ಹುಸೇನ್ ಬಡೆಬೇಸ್, ಮೊಹಮ್ಮದ್ ರಫಿ ಬಡೆಬೇಸ್, ಚನ್ನಬಸವಗೌಡ ಮುಳ್ಳೂರ್, ರಮೇಶ್ ಬಪ್ಪೂರ್, ಖಾದರ್ ಬಿ ಸಮೀನಾ ಬೇಗಂ, ವಹೀದಾ, ಸಂತೋಷ್ ಹುಡಾ, ಸಮೀದ್ ಗುಂಜಳ್ಳಿ, ಸುದೀಪ್, ಮೆಹಬೂಬ್, ಮೌನೇಶ್ ಎದ್ದರದೊಡ್ಡಿ ಹಾಗೂ ಸಹೋದರ ಸಹೋದರಿಯರು, ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಯಚೂರು ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಸಿಂಧನೂರಿನಲ್ಲಿ ಜನನಾಯಕರಿದ್ರೆ ಅದು ಬಸನಗೌಡ ಬಾದರ್ಲಿ ನಮ್ಮ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀವಿ. ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೆಲವೇ ನಿಮಿಷಗಳಲ್ಲಿ ಸಿಂಧನೂರಲ್ಲಿ ಕೂಡ ನಡೆದೋಗ್ತಿತ್ತು. ಒಂದು ವೇಳೆ ನಮ್ಮ ಬಸನಗೌಡ ಬಾದರ್ಲಿ ಸಾಹೇಬರು ಇರದೇ ಇದ್ದಿದ್ರೆ, ಆ ಬಸನಗೌಡ ಬಾದರ್ಲಿ ಅವರು ಇದ್ದದಕ್ಕೆ ಎಷ್ಟೋ ಜೀವಗಳು ಬದುಕಿದ್ವು. ಅವತ್ತಿನ ದಿನ ಉಸಿರಾಟದ ತೊಂದರೆ ಸೃಷ್ಟಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಲವಿಲ ಅಂತ ಒದ್ದಾಡತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾಯಿತು, ಯಾರು ಆಯ್ತು ಹೆಲ್ಪ್ ಮಾಡದಂತ ಸಿಚುವೇಶನ್ ಇದ್ದಾಗ ನಮ್ಮ ಬಸನಗೌಡ ಬಾದರ್ಲಿ ಅವರು ಆಸರಿಯಾಗಿ ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅವೆಲ್ಲ ನೆನಪಾಗ್ತೇವೆ. ಅಂತಹ ಸರಳ ಮೂರ್ತಿ, ಅಂತಹ ಸೇವಕರು ನಮ್ಮ ಜೊತೆಗಿದ್ದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಸೇವೆ ಮಾಡಲು ಆ ಭಗವಂತ ಕರುಣಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಬಸನಗೌಡ ಬಾದರ್ಲಿ ಅವರಿಗೆ 41ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನ್ನ ಒಂದೆರಡು ಅನಿಸಿಕೆಗಳಿಗೆ ವಿರಾಮ ನೀಡುತ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಂದು BA ಐಚ್ಛಿಕ ಇಂಗ್ಲಿಷ್ ವಿಭಾಗದ ವತಿಯಿಂದ ಆಹಾರ ಮೇಳ ಕಾರ್ಯಕ್ರಮದ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಪಾಟೀಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ RC ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ RC ಪಾಟೀಲ್ ಅವರು, ಆಹಾರ ಮೇಳವು ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಆಹಾರದ ಜ್ಞಾನ ಹಾಗೂ ವಾಣಿಜ್ಯೀಕರಣ ಕುರಿತು ಪ್ರಾಯೋಗಿಕ ಜ್ಞಾನ ನೀಡುತ್ತದೆ ಎಂದರು. ಕಾಲೇಜಿನ ಪ್ರಾಂಶುಪಾಲ ಪ್ರಹ್ಲಾದ್ ರೆಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಆಹಾರ ಮೇಳವನ್ನು ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆ. ಇದೇ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ತಮ್ಮಲ್ಲಿರುವ ವಿಶಿಷ್ಟ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸೂಚಿಸಿದರು. ಈ ಆಹಾರ ಮೇಳದಲ್ಲಿ ವಿವಿಧ ಅಂಗಡಿಗಳನ್ನು ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶಿವಯ್ಯ ಎಂ, ಗ್ರಂಥಪಾಲಕ ಯಲ್ಲಪ್ಪ ಗೋನ್ವಾರ್, ಶೀತಲ್ ಉದಗಿರಿ, ಜಯಶ್ರೀ ಪಾಟೀಲ್, ಸೈಯದ್ ಅಜಗರ್ ಹುಸೇನ್, ಖಾದರ್ ಭಾಷಾ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಆಹಾರ ಮೇಳವನ್ನು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೆಂಕಟನಾರಾಯಣ ಎಂ ಇವರ ನೇತೃತ್ವದಲ್ಲಿ ವಿಭಾಗ ಉಪನ್ಯಾಸಕರಾದ ಆಂಜನೇಯ, ಸಿದ್ದಪ್ಪ, ಅಂಜುಮತೀನ್, ಸುನೀತಾ, ಹುಸೇನಪ್ಪ, ಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ BA ಪ್ರಥಮ, ತೃತೀಯ ಮತ್ತು 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಒಟ್ಟು 5 ಸ್ಟಾಲ್ಗಳಲ್ಲಿ ವಿವಿಧ ಬಗೆಯ ಆಹಾರಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವುದರ ಮೂಲಕ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾವು ಶಿಕ್ಷಣವಂತರಾಗಿ ಉನ್ನತ ಹುದ್ದೆಗಳನ್ನು ಪಡೆದಾಗ ಮಾತ್ರ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ.
ಮನುಷ್ಯ ತನ್ನ ನೆಮ್ಮದಿಗಾಗಿ ಊರು, ಬಟ್ಟೆ, ಆಹಾರ, ಗೆಳೆತನ ಎಲ್ಲವನ್ನೂ ಬದಲಾಯಿಸುತ್ತಾನೆ. ಆದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಮನುಷ್ಯ ತನ್ನನ್ನು ತಾನು ಬದಲಾಯಿಸಿಕೊಂಡಾಗ ಮಾತ್ರ ನೆಮ್ಮದಿಯಿಂದ ಇರಲು ಸಾಧ್ಯ ಎಂದು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಹೇಶ್ ಪೋತೆದಾರ್ ಹೇಳಿದರು. ಸಂವಿಧಾನ ಜಾಗೃತಿ ಜಾಥಾ ಪ್ರಯುಕ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ, ತಾಲೂಕು ಆಡಳಿತ ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ಗುರುವಾರ ಏರ್ಪಡಿಸಿದ್ದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಬಾಬಾ ಸಾಹೇಬರ ಗೀತೆಯೊಂದನ್ನು ಹಾಡಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಹಾಗೂ ಸಂವಿಧಾನಕ್ಕೆ ಧಕ್ಕೆ ಬರದ ಹಾಗೆ ಮುಂದಿನ ದೇಶದ ಭವಿಷ್ಯತ್ತಿಗಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದೀರಿ. ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಒದಗಿಸಲಾಗಿದೆ. ಆ ನಿಟ್ಟಿನಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರಿವು ಮೂಡಿಸಿದೆ. ಹಾಗೆಯೇ ಫೆಬ್ರವರಿ 24 ಮತ್ತು 25ರಂದು ಬೆಂಗಳೂರಿನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ಪೂರ್ಣಗೊಳಿಸಲು ಮನವಿ ಮಾಡಿದರು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಅವರು ಮಾತನಾಡಿ, ಭಾರತದ ಸಂವಿಧಾನವು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಿದ್ದು, ನಮ್ಮ ಸಂವಿಧಾನ ರಚನೆಯ ಹಿಂದೆ ಶ್ರೇಷ್ಠ ಮಾನವತಾವಾದಿಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮವಿದೆ. ಭಗವದ್ಗೀತೆ, ಕುರಾನ್, ಬೈಬಲ್ ಇನ್ನಿತರ ಗ್ರಂಥಗಳ ಮೂಲ ಆಧಾರ ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಕೊಡುಗೆ ಜಗತ್ತಿನ ಅತ್ಯಂತ ಮುಗಿಲ ಅಗಲ, ಭೂಮಿಯ ಅಗಲ. ಒಂದು ಭಾಷೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾಗಿಲ್ಲ. ಈ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವೆಲ್ಲರೂ ಅರಿತು ಅದರಂತೆ ಕಾರ್ಯಪ್ರವೃತ್ತರಾಗಬೇಕಾದ ಅಗತ್ಯತೆ ಇದ್ದು, ಸಂವಿಧಾನ ಜಾಗೃತಿ ಜಾಥಾವು ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಎಂದು ಅಭಿಪ್ರಾಯಪಟ್ಟರು. ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಸಂವಿಧಾನದ ಪೀಠಿಕೆ ಬೋಧಿಸಿ ಮಾತನಾಡಿದ ಅವರು, ಅರ್ಜಿ ಕೊಡುವವರು ನಾವಾಗಬಾರದು, ಅರ್ಜಿ ಸ್ವೀಕಾರ ಮಾಡುವವರು ನಾವಾಗಬೇಕೆಂದರೆ ಮೊದಲು ಶಿಕ್ಷಣವಂತರಾಗಿ ಉನ್ನತ ಮಟ್ಟದ ಸ್ಥಾನಕ್ಕೆ ಬರಬೇಕು ಎನ್ನುವುದು ಸಂವಿಧಾನದ ಮೂಲ ಕಲ್ಪನೆಯಾಗಿದೆ. ಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಸಚಿವರ ಒತ್ತಾಸೆ ಮೇರೆಗೆ ಜನಸಾಮಾನ್ಯರಿಗೆ ಸಂವಿಧಾನದ ಮೂಲಗಳನ್ನು, ಸಾರ್ವಕಾಲಿಕ ಚಿಂತನೆಗಳು, ಬಾಬಾ ಸಾಹೇಬರ ಚಿಂತನೆಗಳು ಪ್ರತಿಯೊಬ್ಬರ ಮನಕ್ಕೆ ಮುಟ್ಟಿಸುವ ಕಾರ್ಯಕ್ರಮ ಇದಾಗಿದ್ದು, ಇದು ಸಿಂಧನೂರಿನಲ್ಲಿ ಯಶಸ್ವಿಯಾಗಿದೆ. ತಾಲೂಕಿನ 30 ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿದಿನ 28 ಕಿಲೋಮೀಟರ್ ಸರಿಸುಮಾರು 5 ದಿನದಲ್ಲಿ 280 ಕಿಲೋಮೀಟರ್ ಜಾಥಾ ಸಂಚರಿಸಿ ಪ್ರತಿ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಲ್ಲಿ ಸಂಚಾರ ಮಾಡಿದೆ. ಅಂತಿಮ ಕೊನೆಯ ದಿನವಾದ ಈ ಸಮಾರೋಪ ಸಮಾರಂಭದಲ್ಲಿ 2000 ವಿದ್ಯಾರ್ಥಿಗಳು ಮೆರವಣಿಗೆಯುದ್ದಕ್ಕೂ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು. ಉಪನ್ಯಾಸಕರಾದ ಡಾಕ್ಟರ್ ಹುಸೇನಪ್ಪ ಅಮರಾಪುರ್ ಅವರು ಮಾತನಾಡಿ, ಇಡೀ ವಿಶ್ವದಲ್ಲಿ ಭಾರತ ಶ್ರೇಷ್ಠ ಸಂವಿಧಾನ ಹೊಂದಿದ್ದು, ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬರೂ ಸಮಾನರು, ಅದರಂತೆ ಪ್ರತಿಯೊಬ್ಬರೂ ನಡೆದುಕೊಳ್ಳುವಂತಾಗಬೇಕು. ಭಾರತದ ಪ್ರಜೆಗಳಾದ ಪ್ರತಿಯೊಬ್ಬರೂ ಸಮಾನಾಗಿ ಬದುಕುವ ಹಕ್ಕು ಹೊಂದಿದ್ದಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಸಹ ಸಮಾನ ಅವಕಾಶವನ್ನು ಹೊಂದಿದ್ದಾರೆ. ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಬಹುಮುಖ ಪ್ರತಿಭೆ ಹೊಂದಿರುವ ಸಮತಾವಾದಿ ಸಂವಿಧಾನ ಶಿಲ್ಪಿ. ಕಾನೂನಿನ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಪುರುಷರಂತೆ ಮಹಿಳೆಯರಿಗೂ ಸಮಾನ ಹಕ್ಕನ್ನು ನೀಡಿದ್ದಾರೆ. ರಾಷ್ಟ್ರದಲ್ಲಿ ಯಾರೂ ಸಹ ಅಸಮಾನತೆ ಹೊಂದಿರಬಾರದು ಎಂದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ತಿಳಿಸಲಾಗಿದೆ. ಹಾಗೆಯೇ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಹ ಒಳಗೊಂಡಿದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್, ಪರಿಶಿಷ್ಟ ಪಂಗಡ ಅಧಿಕಾರಿ ಶಿವಮಾನಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು, ಅಧಿಕಾರಿಗಳು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಇದ್ದರು. 30 ತಾಲೂಕಿನಲ್ಲಿ ಸುಮಾರು ಪ್ರತಿದಿನ 78 ಕಿಲೋಮೀಟರ್ ಅಂದರೆ 5 ದಿನಗಳ ಕಾಲ ಸರಿಸುಮಾರು 280 ಕಿಲೋಮೀಟರ್ ಜಾಥಾ ಸಿಂಧನೂರು ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸಂಚಾರ ಮಾಡಿದೆ. ಈಗ ಕೊನೆಯ ಅಂತಿಮ ಸಮಾರಂಭವನ್ನ ನಾವು ಟೌನ್ ಹಾಲ್ನಲ್ಲಿ 2,500 ಜನ ಮೆರವಣಿಗೆ ಉದ್ದಗಲಕ್ಕೂ ಸಹ ಸಂಚಾರ ಮಾಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಟ್ರಿ. ಸೊ ಅವರಿಗೂ ಸಹ ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ನಾವೆಲ್ಲರೂ ಸಹ ಒಂದು ಬದ್ಧರಾಗಿರಬೇಕು. ಅವತ್ತಿನ ದಿನ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಇನಾಗ್ರೇಷನ್ ಟೈಮಲ್ಲಿ ಎಲ್ಲ ಪೂಜ್ಯರು ಹೇಳಿದ್ದು ಅದನ್ನೇ, ನಾವು ಅರ್ಜಿ ಕೊಡೋರಾಗಬಾರ್ದು, ಅರ್ಜಿ ಸ್ವೀಕಾರ ಮಾಡುವಂಥ ಸ್ಥಾನದಲ್ಲಿ ಎಲ್ಲರೂ ಆ ಸ್ಥಾನಕ್ಕೆ ಹೋಗ್ಬೇಕನ್ನೋದು. ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅತಿ ಮುಖ್ಯ ಅಸ್ತ್ರ ಶಿಕ್ಷಣ. ಎಲ್ಲರೂ ವಿದ್ಯಾವಂತರಾಗಿ ಗುಣಸಂಪನ್ನರಾಗಿ ಒಳ್ಳೆಯ ಶಿಕ್ಷಣ ತೆಗೆದುಕೊಂಡು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರಬೇಕನ್ನೋದೇ ಈ ಸಂವಿಧಾನದ ಅತಿ ಮುಖ್ಯ ಕಲ್ಪನೆ. ಅದೇ ಮೂಲ ಕಲ್ಪನೆ. ಅದನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ.
ಶರಣ ಚಳವಳಿಯ ನೇತಾರರಾದ ಬಸವಣ್ಣನವರು ಸಮಾಜದಲ್ಲಿ ವೈಚಾರಿಕ ಹಣತೆ ಹಚ್ಚಿ ನೊಂದವರ ಬಾಳಿಗೆ ಬೆಳಕಾದವರು. ಶೂದ್ರ ಚಳವಳಿ ಹಾಗೂ ದುಡಿಯುವ ವರ್ಗದ ಪ್ರಪ್ರಥಮ ಸಂಘಟಕರು ಎಂದು ಸರ್ಕಾರಿ ಪ್ರಥಮ ದರ್ಜೆಯ ಮಹಿಳಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಮಹಾಂತೇಶ್ ಕೊಡಗಲಿ ಹೇಳಿದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ IQAC ಹಾಗೂ ಕನ್ನಡ ವಿಭಾಗದ ಸಂಯೋಗದಲ್ಲಿ ನಡೆದ ವಿಶೇಷ ಉಪನ್ಯಾಸದಲ್ಲಿ ಶರಣರು ಪ್ರತಿಪಾದಿಸಿದ ವಿಶ್ವ ಮೌಲ್ಯಗಳು ಎಂಬ ವಿಷಯದ ಮೇಲೆ ಮಾತನಾಡಿದ ಅವರು ಬಸವಣ್ಣನವರ ವರ್ಣ, ವರ್ಗ, ಜಾತಿ, ಕಾಯಕ ಹಾಗೂ ಆಶ್ರಮ ಎಂಬ ಪಂಚಭೇದಗಳನ್ನು ಸ್ಫೋಟಿಸಿದರು. ಅಷ್ಟೇ ಅಲ್ಲದೆ ಸ್ತ್ರೀ ಸಮಾನತೆ, ಕಾಯಕ ಸಿದ್ಧಾಂತ, ವಿಶ್ವ ಪ್ರಜ್ಞೆ, ಅಹಂಕಾರ ನಿರಸನ ತತ್ವ, ಆರ್ಥಿಕ ನ್ಯಾಯದಂತಹ ವಿಶ್ವ ಮೌಲ್ಯಗಳನ್ನು ಪ್ರತಿಪಾದಿಸಿದರು. ಅವು ಇಂದಿನ ಸಮಕಾಲೀನ ಜಗತ್ತಿಗೂ ಅವಶ್ಯಕವಾಗಿವೆ ಎಂದರು. ಈ ಕಾರ್ಯಕ್ರಮವನ್ನು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ದೇವಿದಾಸ್ ರಾಠೋಡ್ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಉದ್ಘಾಟಿಸಿದರು. ಅಧ್ಯಕ್ಷತೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಆಂಜನೇಯ ರಾಮತಾಳ್ ವಹಿಸಿದ್ದರು. ಉಪನ್ಯಾಸಕ ಮಹಾದೇವ್ ಗೋನ್ವಾರ್ ಮುನ್ನುಡಿ ಮಾತುಗಳನ್ನಾಡಿದರು. ಉಪನ್ಯಾಸಕ್ಕೆ ಚನ್ನಬಸಮ್ಮ ನಿರೂಪಿಸಿದರು. ವಿದ್ಯಾರ್ಥಿನಿ ಮಂಜಮ್ಮ ಸ್ವಾಗತಿಸಿದರೆ ಸಾನಿಯಾ ವಂದಿಸಿದರು. ಉಪನ್ಯಾಸಕಿ ಮಂಜುಳಾ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗುಂಡೇಟಿನಿಂದ ರೈತ ಸಾವು, 2 ದಿನ ಪ್ರತಿಭಟನೆ ನಿಲ್ಲಿಸಲು ರೈತ ಹೋರಾಟಗಾರರ ನಿರ್ಧಾರ. ಜೋಳ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ? ಬಸವಂತರಾಯ ಗೌಡ ಕಲ್ಲೂರು. ಅಭಿಮಾನಿ ಬಳಗದಿಂದ ಬಸನಗೌಡ ಬಾದರ್ಲಿ ಜನ್ಮದಿನಾಚರಣೆ. ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಆಹಾರ ಮೇಳ ಕಾರ್ಯಕ್ರಮ. ನಗರದ ಟೌನ್ ಹಾಲ್ನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಮಾರೋಪ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.